ನಮಸ್ಕಾರ. ಅಶ್ವವೇಗ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ದತ್ತರಾಜ್ ಪಡುಕೋಣೆ. 2016ರಲ್ಲಿ ನಡೆದಂತಹ ಯೋಗೇಶ್ ಗೌಡ ಬಿಜೆಪಿ ಮುಖಂಡ ಏನಿದ್ದಾರೆ, ಅವರ ಒಂದು ಹತ್ಯೆಯ ಸಂದರ್ಭದಲ್ಲಿ ಅವರ ಹತ್ಯೆಗೂ ಮುಂಚೆ ಯಾವ ರೀತಿಯಾಗಿ ಅಲ್ಲಿ ಘಟನೆಗಳು ನಡೆದವು, ಮತ್ತೆ ಹತ್ಯೆಗೆ ಯಾವ ರೀತಿಯಾದಂತಹ ಸಂಚನ್ನ ರೂಪಿಸಲಾಗಿತ್ತು, ಮತ್ತೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು, ಯಾವ್ಯಾವ ರೀತಿಯಲ್ಲಿ ಎಸ್ಕೇಪ್ ಆದ್ರು, ಎ ಟೀಮ್ ಬಿ ಟೀಮ್ ಅಂದ್ರೆ ಒಂದು ಸರೆಂಡರ್ ಆಗುವಂಥದ್ದು, ಒಂದು ಕೊಲೆ ಮಾಡುವಂಥ ಟೀಮ್ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತು, ಮತ್ತೆ ಯಾವ ರೀತಿಯಾಗಿ ಇದನ್ನ ರೆಡಿ ಮಾಡ್ಕೊಂತು, ಅಂದ್ರೆ ಈ ಒಂದು ಕೊಲೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋದನ್ನ ಪಕ್ಕಾ ಪ್ಲಾನ್ ಮಾಡ್ಕೊಂತು ಅನ್ನೋದನ್ನ ಒಂದೊಂದಾಗಿ ಹೇಳ್ಕೊಂಡು ಬರ್ತೀನಿ. ಇದು ಮೊದಲಿಗೆ ಸಂಚನ್ನ ಯಾವ ರೀತಿಯಾಗಿ ರೂಪಿಸ್ತಾರೆ ಅಂತ ಹೇಳಿದ್ರೆ, ಈಗ A1 ಮಾಫಿ ಸಾಕ್ಷಿ ಅಂತ ಹೇಳಿ ಏನ್ ಕಾಣಿಸ್ಕೊಂತಾರೆ, ಬಸವರಾಜ್ ಶಿವಪ್ಪ ಮುತ್ತಿಗೆಯವರು ತಮ್ಮ ಸಹಚರರಾದಂತಹ ವಿಕ್ರಮ್ ಬಳ್ಳಾರಿ, ಕೀರ್ತಿ ಕುಮಾರ್ ಕುರುಹಟ್ಟಿ, ಸಂದೀಪ್ ಸೌದತ್ತಿ, ವಿನಾಯಕ್ ಕಟ್ಗಿ, ಮಹಾಬಲೇಶ್ವರ ಹೊಂಗಲ್ ಹಾಗೆ ವಿಕಾಸ್ ಏನಿದ್ದಾನೆ ಅವರ ಜೊತೆ ಸೇರ್ಕೊಂಡು ಈ ಒಂದು ಪಕ್ಕಾ ಪ್ಲಾನ್ ಅನ್ನ ಮಾಡೋದಕ್ಕೆ, ಕೊಲೆಯ ಸ್ಕೆಚ್ ಹಾಕೋದಕ್ಕೆ ರೆಡಿ ಆಗ್ತಾರೆ. ಆ ಕೊಲೆಗೆ ಏನು ಯೋಗೇಶ್ ಅವ್ರನ್ನ ಯಾವ ರೀತಿಯಾಗಿ ಮುಗಿಸ್ಬೇಕು, ಏನ್ ಮಾಡಬೇಕು ಅನ್ನೋದಕ್ಕೆ ಈ ವಿನಯ್ ಕುಲಕರ್ಣಿ ಶಾಸಕರು ಏನಿರ್ತಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಈ ಮುತ್ತಿಗೆ ಇರ್ತಾರೆ. ಮುತ್ತಿಗೆ ಅವರು ಯಾವ ರೀತಿಯಾಗಿ ಆ ವ್ಯಕ್ತಿನ ಹೊಡೆದು ಹಾಕಬೇಕು, ಅದಕ್ಕೆ ಯಾವ ರೀತಿಯಾಗಿ ಸರೆಂಡರ್ ಆಗಬೇಕು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಇನ್ನು ಉಳಿದಂತೆ ಕೊಲೆ ಮಾಡುವಂತ ಟೀಮ್ ಇರ್ತಲ್ವಾ, ಆ ಟೀಮ್ ಹೆಂಗಿದೆ ಅಂತ ಹೇಳಿದ್ರೆ, ಆತನ ಹೆಸರು ಬಂದು ದಿನೇಶ, ಅಶ್ವಥ, ಸುನೀಲ, ನಜೀರ್ ಅಹಮದ್, ಶಾನವಾಜು, ನೂತನ, ಹರ್ಷಿತ್ ಇವರೆಲ್ಲ ಕೂಡ ಈ ಬೆಂಗಳೂರು ಕಡೆಯಿಂದ ಬಂದವರು. ಅವರು ಧಾರವಾಡಕ್ಕೆ ಏನು ಜೂನ್ 15ನೇ ತಾರೀಕು ಯೋಗೇಶ್ ಗೌಡ್ರ ಮರ್ಡರ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯೋಗೇಶ್ ಗೌಡ್ರ ಕೊಲೆಗೆ ಅಲ್ಲಿ ಧಾರವಾಡಕ್ಕೆ ಹೋಗಿ ಉಳ್ಕೊಳ್ಳುವಂತಹ ಕೆಲಸವನ್ನ ಈ ಕ್ರಿಮಿನಲ್ಸ್ಗಳು ಮಾಡ್ತಾರೆ. ಹಿಂಗೆ ಕ್ರಿಮಿನಲ್ಸ್ಗಳು ಒಟ್ಟಿಗೆ ಧಾರವಾಡಕ್ಕೆ ಹೋಗಿ ಈ ಏನು ಬಸವರಾಜ್ ಶಿವಪ್ಪ ಮುತ್ತಿಗೆ ಅವರನ್ನ ಹೋಗಿ ಭೇಟಿಯಾಗಿ ಅಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ. ನಾವು ಕೊಲೆಯನ್ನ ಮಾಡ್ತೀವಿ, ಆ ಕೊಲೆಗೆ ಸಂಬಂಧಪಟ್ಟ ಹಾಗೆ 20 ಲಕ್ಷ ಅಮೌಂಟ್ಗಳು ನಮ್ಮ ಕೈ ಸೇರಬೇಕು, ಅದಲ್ಲದೆ ನಾವ್ಯಾರು ಕೂಡ ಸರೆಂಡರ್ ಆಗಲ್ಲ, ಕೊಲೆ ಮಾಡ್ತೀವಿ, ಸೀದಾ ಇಲ್ಲಿಂದ ಎಸ್ಕೇಪ್ ಆಗ್ತೀವಿ ಅಂತ ಹೇಳ್ತಾರೆ. ಹಿಂಗೆ ಏನು ವಿಚಾರ, ಜೂನು 2016ರ ಮೊದಲ ವಾರದಲ್ಲಿ ಧಾರವಾಡಕ್ಕೆ ಬಂದಂತಹ ಈ ಹತ್ಯೆ ಮಾಡುವಂತಹ ಟೀಮ್ ಏನಿರ್ತಾರೆ, ಈ ದಿನೇಶ ಹಾಗೆ ಹರ್ಷಿತಾ ಇವರೆಲ್ಲ ಬಂದ್ಕೊಂಡು ಈ ಸರಸ್ವತಿಪುರದಲ್ಲಿರ್ತಕ್ಕಂತಹ ಪ್ರಮೋದ್ ನರಹರಿ ರಾವ್ ದೇಶಪಾಂಡೆ ಅಂತ ಹೇಳಿ ಅವ್ರ ಮನೆಗೆ ಬಂದು ಸೇರ್ಕೊಂತಾರೆ. ಹಿಂಗೆ ಬಂದವರು ಮನೆಯನ್ನ ಅದು ಬಂದು ಆಲ್ರೆಡಿ ಬಂದು ಈ ಪ್ರಮೋದ್ ನರಹರಿ ರಾವ್ ದೇಶಪಾಂಡೆ ಏನಿದ್ದಾರೆ, ಅದು ಏನು ಆ ಒಂದು ಜಾಗವನ್ನ ವಿನಾಯಕ ಕಟ್ಗಿ ಅಂತ ಹೇಳಿ ಅಕ್ರಮವಾಗಿ ಅಲ್ಲಿ ಬಂದು ನೆಲೆಸಿರ್ತಾನೆ. ಆ ಒಂದು ಭಾಗನೇ ಸ್ಕೆಚ್ಗೆ ಮೊದಲ ಒಂದು ಪಾಯಿಂಟ್ ಅಂತಾನೆ ಹೇಳ್ಬೋದು. ಆ ಜಾಗದಲ್ಲ ಪ್ಲಾನ್ ಆಗುತ್ತೆ. ಹಿಂಗೆ 14ನೇ ತಾರೀಕು 6ನೇ ತಿಂಗಳು 2016ರಂದು ಏನು ಸಂತೋಷ ಸೌದತ್ತಿ ಅಂತ ಆರೋಪಿಗಳಾದಂತಹ ಏನು ವ್ಯಕ್ತಿಗಳು, ಹರ್ಷಿತಾ ಮತ್ತೆ ಸಂತೋಷ್ ಸೌದತ್ತಿ ಇಬ್ರು ಕೂಡ ಉದಯ್ ಜಿಮ್ ಬಳಿ ಸೇರಿ ಯೋಗೇಶ್ ಗೌಡ್ರನ್ನ ಕಾಯ್ತಾರೆ. ಏನು ಬರ್ತಾರಾ, ಹೆಂಗೆ ಏನು ಎತ್ತ ಅಂತ. ಹಿಂಗೆ ಕಾಯ್ತಿದ್ದ ಸಂದರ್ಭದಲ್ಲಿ ಯೋಗೇಶ್ ಗೌಡ್ರು 14ನೇ ತಾರೀಕು ಏನ್ ಮಾಡ್ತಾರೆ, ಇನೋವಾ ಕಾರ್ನಲ್ಲಿ ನೇರವಾಗಿ ಆ ಭಾಗಕ್ಕೆ ಹೋಗ್ತಾ ಇರ್ತಾರೆ. ಏನೋ ಒಂದು ಕಾಲ್ ಬರುತ್ತೆ ಸಡನ್ ಆಗಿ 7:34 ಅಲ್ಲಿ ಉದಯ ಜಿಮ್ಗೆ ಬರ್ತಾ ಇದ್ದಂತೆ ವಾಪಸ್ ರಿಟರ್ನ್ ಅಲ್ಲಿಂದ ಹೋಗೋ ಏನೋ ಒಂದು ಕೆಲಸ ಇರಬೇಕು, ಅಲ್ಲಿಂದ ಹೋಗ್ತಾರೆ. ಇದನ್ನು ಕೂಡ ಇನ್ಫಾರ್ಮೇಶನ್ಗಳನ್ನ ಏನು ಬಸವರಾಜ ಮುತ್ತಿಗೆ ಅವರಿಗೆ ನೀಡುವಂತಹ ಕೆಲಸವನ್ನ ಸಂತೋಷ ಏನು ಕ್ರಿಮಿನಲ್ ರೌಡಿ ಶೀಟರ್ ಏನಿರ್ತಾರೆ ನೀಡ್ತಾನೆ. ಇದು 14ನೇ ತಾರೀಕು ನಡೆಯಲ್ಲ. ಅದಾದ್ಮೇಲೆ ಈ 14ನೇ ತಾರೀಕು ಆಯ್ತು, ಮುಗಿಸ್ಲೇಬೇಕು ಅಂತ ಹೇಳಿ ಪ್ಲಾನ್ಗಳನ್ನು ಹಾಕಂತಾರೆ. ವಿನಯ್ ಕುಲಕರ್ಣಿಯವರು ತನ್ನ ರಾಜಕೀಯ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಏನು ಯೋಗೇಶ್ ಗೌಡ್ರನ್ನ ಕೊಲ್ಲೇಬೇಕು ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಏನು ಬೆಂಗಳೂರಿಗೆ ತೆರಳಿ ಅಲ್ಲಿ ಬಸವರಾಜ್ ಮುತ್ತಿಗೆನೇ ಎಲ್ಲ ಮುಂದ್ಗಡೆ ಬಂದ್ಕೊಂಡು ವ್ಯವಹಾರಗಳನ್ನ ಮಾಡ್ತಾನೆ. ಎಲ್ಲಿ ಯಾರು ಮರ್ಡರ್ ಮಾಡ್ತಾರೆ, ದಿನೇಶ ಹಾಗೆ ಅಶ್ವತ್ಥನ ಟೀಮ್ ಏನಿದೆ ಅದಕ್ಕೆ ಮುತ್ತಿಗೆ ಹೋಗಿ ಭೇಟಿಯಾಗಿ ಏನೇನು ಬೇಕು, ಏನು ಎತ್ತ, 20 ಲಕ್ಷ ಕೊಡ್ಬೇಕಾ, ಅದರಲ್ಲಿ ಎಷ್ಟು ಕೊಡ್ಬೇಕು ಫಸ್ಟ್ಗೆ ಎಲ್ಲ ಮಾತುಕತೆ ಮಾಡ್ಕೊಂಡು ಬರ್ತಾರೆ. ಹಿಂಗೆ ಬಂದಾದಾಗ ಬಸವರಾಜ್ ಮುತ್ತಿಗೆ ಅವರು ಏನು ವಿನಯ್ ಕುಲಕರ್ಣಿ ಅವರಿಗೆ ಹೇಳ್ತಾರೆ, ಇವರೆಲ್ಲ ಒಪ್ಕೊಂಡಿದ್ದಾರೆ ಸರ್, ಈ ರೀತಿಯಾಗಿ ಹೊಡಿಬೇಕು ಅಂತ ಇದ್ದಾರೆ, ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ಗಳನ್ನು ಕೂಡ ರೂಪಿಸ್ಕೊಂಡಿದ್ದಾರೆ, ಹೊಡೆದಾಕ್ತಾರೆ. ಆದರೆ ಅವರು ಒಪ್ಕೊಂಡಂಗೆ ಅವರು ಕೊಲೆ ಮಾಡಿ ಇಲ್ಲಿಂದ ಹೋಗ್ತಾರೆ. ಆದರೆ ನಮ್ಮವರು ಬಂದು ಅಲ್ಲಿ ಸರೆಂಡರ್ ಆಗಬೇಕು ಅಂತ ಅದಕ್ಕೆಲ್ಲದೂ ಕೂಡ ಗ್ರೀನ್ ಸಿಗ್ನಲ್ ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈ ಆರೋಪಿ ಬಸವರಾಜ್ ಏನಿದ್ದಾರೆ, ಬಸವರಾಜ್ ಮುತ್ತಿಗೆ ಈಗ ಸರ್ಕಾರಿ ಸಾಕ್ಷಿ ಮಾಫಿ ಆಗಿದೆ, ಹೊರಗಡೆ ಬಂದಿದ್ದಾರೆ. ಅದು ಬಿಡಿ, ಆ ಟೈಮಲ್ಲಿ ಬಸವರಾಜ್ ಮುತ್ತಿಗೆ ಅವರು ಒಂದು 10 ಮೊಬೈಲು 10 ಸಿಮ್ಗಳನ್ನು ತಕೊಂಡು ಹೋಗಿ
ಆ ಸಿಮ್ಗಳನ್ನ ಈ ಒಂದು ಕೊಲೆ ಏನು ಫಸ್ಟ್ ಪ್ರೀ ಪ್ಲಾನ್ ರೂಪಿಸ್ಕೊಂಡು ಅಲ್ಲಿಂದ ಲಾಸ್ಟ್ಗೆ ಕೊಲೆ ಮಾಡಿ ಆ ದಿವಸ ಏನಿರುತ್ತೆ 2016 ಜೂನ್ ತಿಂಗಳು ಏನಿರುತ್ತೆ ಅವ್ರ ಕೊಲೆ ಯೋಗೇಶ್ ಗೌಡ್ರ ಕೊಲೆ ಏನು ನಡೆಯುತ್ತೆ ಆ ದಿನಕ್ಕೆ ಆ ಸಿಮ್ಮು ಮತ್ತು ಮೊಬೈಲ್ಗಳನ್ನು ಎಸಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು 10 ಸಿಮ್ 10 ಮೊಬೈಲು ಉಳಿದಂತೆ ಎಲ್ಲ ಆರೋಪಿಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ, ಒದಗಿಸ್ತಾರೆ. ಅದೇ ರೀತಿಯಾಗಿ ಇನ್ನು ಬಸವರಾಜ ಮುತ್ಗಿಯವರು ನಾಗರಾಜ್ ತೋಡ್ಕರ್ ಅಂತ ಹೇಳಿ ಇದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 25 ಎಕರೆ ಜಾಗ ನಮ್ಮ ಭೂಮಿಯಲ್ಲಿ ಪಕ್ಕದಲ್ಲೇ ಇವರು ಯೋಗೇಶ್ ಗೌಡ್ರ ಜಾಗ ಇತ್ತು. ಯೋಗೇಶ್ ಗೌಡ್ರು ಅದಕ್ಕೆ ತಗಾದೆ ತೆಗಿತಾ ಇದ್ರು. ಆ ಕಾರಣಕ್ಕೋಸ್ಕರ ಇದು ಕೊಲೆಗೆ ಎಲ್ಲ ಸ್ಕೆಚ್ ರೂಪಿಸ್ಕೊಂಡಿದ್ವಿ ಅನ್ನೋ ಲೆಕ್ಕಾಚಾರಕ್ಕೆ ಇದು ರಾಜಕೀಯ ದುರುದ್ದೇಶ ಅಂತ ಕೊಡೋದು ಬೇಡ, ಭೂ ವಿವಾದ ಭೂ ವ್ಯಾಜ್ಯ ಅಂತ ಹೇಳಿ ಕುಟ್ಕೊಂಡು ಇಬ್ಬರ ನಡುವೆನೂ ಕೂಡ ಈ ರೀತಿಯಾಗಿ ಸಮಸ್ಯೆಗಳು ಬಂತು. ಅದಕ್ಕೋಸ್ಕರ ಯೋಗೇಶ್ ಗೌಡ್ರನ್ನ ಎತ್ತಿಬಿಟ್ಟೆ ಅನ್ನೋ ಲೆಕ್ಕಾಚಾರದಲ್ಲಿ ನಾಗರಾಜ ತೋಡ್ಕರು ಒಪ್ಕೊಂಡಂಗೆ ಎಲ್ಲದನ್ನು ಕೂಡ ಪ್ರೀ ಪ್ಲಾನ್ ಆಗಿ ಫಿಕ್ಸ್ ಆಗುತ್ತೆ. ಇನ್ನು ಉಳಿದಂತೆ ಹಿಂಗೆ ಏನು ಮಾಡೋದಪ್ಪ ಅಂತ ಹೇಳಿ ಎಲ್ಲ ಒಪ್ಪಂದಗಳನ್ನೆಲ್ಲ ಮಾಡ್ಕೊಂಡು ಅವ್ರವ್ರಿಗೆ ಏನೇನು ಕೊಡಬೇಕು ಈ A15 ಆರೋಪಿ ಏನಿದ್ದಾರೆ ಶಾಸಕರು ವಿನಯ್ ಕುಲಕರ್ಣಿ ಅವ್ರು ಏನಿರ್ತಾರೆ, ವಿನಯ್ ಕುಲಕರ್ಣಿ ಎಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ದೂರದಲ್ಲೇ ಇದ್ಕೊಂಡು ಪರದೆ ಹಿಂದೆ ಕೂತ್ಕೊಂಡು ಉಳಿದಿರ್ತಕ್ಕಂಥದ್ದು ಮುತ್ತಿಗೆ ಹೇಳಿ ಎಲ್ಲ ರೀತಿಯಲ್ಲೂ ಭೂ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಲೆಕ್ಕಾಚಾರಗಳನ್ನು ಕೊಡ್ತಾರೆ. ಆಯಿತು ಅಂತ ಹೇಳಿ ಹಿಂಗೆ ಮುಂದುವರಿಯುತ್ತೆ. ಜೂನ್ ತಿಂಗಳ 2016 ಮೊದಲ ವಾರದಲ್ಲಿ ಏನು ಸಂತೋಷ್ ಸೌದತ್ತಿ ಕ್ರಿಮಿನಲ್ಲು ಮತ್ತು ಹರ್ಷಿತಾ ಆರೋಪಿ ನಂಬರ್ 14 ಏನಿರ್ತಾನೆ ಧಾರವಾಡಕ್ಕೆ ಬರ್ತಾರೆ. ಅವರನ್ನ ಸೌದತ್ತಿ ಏನಿರ್ತಾರೆ ಸಂದೀಪ್ ಸೌದತ್ತಿ ಮತ್ತು ಸಂತೋಷ್ ಸೌದತ್ತಿ ಕರೆತರ್ತಾರೆ. ಸರಸ್ವತಿಪುರದಲ್ಲಿರುವ ಶ್ರೀ ವಿನಾಯಕ ಕಟ್ಗಿ ಅವರ ವಶದಲ್ಲಿದ್ದ ಹಳೆಯ ಬಂಗಲೆಯಲ್ಲಿ ತಂಗ್ತಾರೆ. ಹಿಂಗೆ ಬಸವರಾಜ ಮುತ್ಗಿ ಮತ್ತು ವಿಕ್ರಮ್ ಬಳ್ಳಾರಿ ಏನಿರ್ತಾರೆ, ಹರ್ಷಿತಾ, ವಿಕಾಸು ಹಲವಾರು ಮಂದಿ ಇಲ್ಲಿ ಸೇರ್ಕೊಂತಾರೆ. ಯೋಗೇಶ್ ಗೌಡ್ರ ಹತ್ಯೆಯನ್ನು ಹೆಂಗೆ ಮಾಡಬೇಕು ಅನ್ನೋದನ್ನ ಚರ್ಚೆ ಕೂಡ ಮಾಡ್ತಾರೆ. ಬಸವರಾಜ ಮುತ್ಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಮಾಹಿತಿಗಳನ್ನು ಕೊಡೋದು, ವಿನಯ್ ಕುಲಕರ್ಣಿ ಅವರಿಗೆ ಏನೇನಾಗ್ತಾ ಇದೆ ಪ್ರತಿ ದಿವಸ ಡೆವಲಪ್ಮೆಂಟ್ಗಳನ್ನು ಹೇಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ರು. ಹಿಂಗೆ 6ನೇ ತಾರೀಕು 6ನೇ ತಿಂಗಳು 2016 ಹತ್ಯೆ ಮಾಡಬೇಕು ಅಂತ ಹೇಳಿ ಯೋಜನೆಗಳನ್ನು ರೂಪಿಸಲಾಗುತ್ತೆ. ಅದೇ ರೀತಿಯಾಗಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಅವರು ಹೇಳ್ತಾರೆ, ದಿನೇಶ ಏನು ಅಲ್ಲಿರ್ತಕ್ಕಂಥ ಆರೋಪಿ ನಂಬರ್ 8 ಮತ್ತು 14 ಹರ್ಷಿತ್ ಏನಿರ್ತಾರೆ, ಸಯೀದ್ ಹುಸೇನ್ ಅವರೊಂದಿಗೆ ಮಾತುಕತೆ ಮಾಡಿಕೊಂಡು ದಾಂಡೇಲಿಯ ಹಾರ್ದ್ಬಿಲ್ ರೆಸಾರ್ಟ್ಗೆ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ 2 ದಿನಗಳ ಕಾಲ ಅಲ್ಲಿ ಆರಾಮಾಗಿ ಗುಂಡು ತುಂಡುಗಳನ್ನು ತಗೊಂಡು ಆ ನಂತರದಲ್ಲಿ ಫೈನಲ್ ಆಗಿ ಏನು ಯೋಗೇಶ್ ಗೌಡ್ರನ್ನ ಮುಗಿಸ್ಬೇಕು ಅನ್ನೋ ಒಂದು ಮಾತುಕತೆ ನಡೆಯುತ್ತೆ. ಅದೊಂದು ಹಳೆ ಬಂಗ್ಲೆ, ಆ ಹಳೆ ಬಂಗ್ಲೆಯಲ್ಲಿ ಮಾತುಕತೆ ನಡೆಯುತ್ತೆ. ಫೋಟೋಗಳನ್ನು ಯೋಗೇಶ್ ಗೌಡ್ರ ಫೋಟೋನು ಕೂಡ ತೋರಿಸಿ ಕೊಲ್ಲಬೇಕು ಅಂತ ಹೇಳಿ ತೋರಿಸ್ತಾರೆ. ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಫಿಕ್ಸ್ ಆಗುತ್ತೆ. ಅದೇ ರೀತಿಯಾಗಿ ಏನು ಉದಯ್ ಗೌಡ್ರ ಒಂದು ಆ ಜಿಮ್ ಆ ಕಡೆ ಒಂದು ಏನಿದೆ ಆ ಉದಯ್ ಗೌಡ್ರ ಜಿಮ್ಗೆ ಬರ್ತಾರೆ. ಆ ಟೈಮಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲ ಪ್ಲ್ಯಾನ್ಗಳನ್ನು ಹಾಕಂತಾರೆ. ಹಿಂಗೆ 13ನೇ ತಾರೀಕು 6ನೇ ತಿಂಗಳು 2016 ಬಸವರಾಜ ಮುತ್ಗಿ ಏನು ಸಂಬಂಧಿ ನಟರಾಜ್ ಏನಿರ್ತಾರೆ ಅವರಿಗೆ ಹೇಳ್ತಾರೆ, ಯಾಕೋ ಭಯ ಆಗ್ತಾ ಇದೆ ಸ್ವಾಮಿ, ನನಗೆ ಯಾಕೋ ಯೋಗೇಶ್ ಗೌಡ್ರನ್ನ ಕೊಲೆ ಮಾಡಬೇಕು ಅಂತ ಅನಿಸ್ತಿಲ್ಲ. ಆ ಕಾರಣಕ್ಕೋಸ್ಕರ ವಿನಯ್ ಕುಲಕರ್ಣಿ ಅವ್ರಿಗೆ ಒಂಚೂರು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಇಲ್ಲಿಗೆ ಮುಗಿಸುವಂತಹ ಕೆಲಸಗಳನ್ನ ಮಾಡಿಬಿಡಿ, ಇದನ್ನ ಮರ್ಡರ್ ಮಾಡಿಸೋದು ಬೇಡ, ಯಾಕಂತ ಹೇಳಿದ್ರೆ ನಾಳೆ ನಮ್ಮ ತಲೆ ಏನೋ ಬರ್ಬೋದು ಅಂತ ಹೇಳಿ ಪಾಪ ಪ್ರಜ್ಞೆ ಆವಾಗಲೇ ಕಾಡಕ್ಕೆ ಶುರು ಆಗುತ್ತೆ ಏನು ಬಸವರಾಜ್ ಮುತ್ಗಿ ಅವರಿಗೆ. ಆದರೆ ಅಲ್ಲಿ ಸೋಮಶೇಖರ್ ಏನು ಇವರು ಏನು ವಿನಯ್ ಕುಲಕರ್ಣಿ ಏನಿದ್ದಾರೆ ಅವರ ಕಾರ್ಯದರ್ಶಿ ಏನಿರ್ತಾರೆ ಸೋಮಶೇಖರ್ಗೆ, ಇಲ್ಲಪ್ಪ ಸಾಹೇಬರು ಈ ರೀತಿಯಾಗಿ ಒಪ್ಕೊಳ್ಳೋಕ್ಕಾಗಲ್ಲ, ಒಂದ್ಸಲಿ ನಾವು ಹಿಂಗೆಲ್ಲ ಮಾಡ್ಕೊಂಡು ಪಕ್ಕಾ ಪ್ಲ್ಯಾನ್ ಹಾಕ್ಕೊಂಡು ಸಿಮ್ಗಳನ್ನು ತಂದು ಆರೋಪಿಗಳನ್ನು 20 ಲಕ್ಷ ಕೊಟ್ಟು ನಾವೆಲ್ಲ ಖರೀದಿ ಮಾಡ್ಕೊಂಡ ಮೇಲೆ ನೀನು ಈ ರೀತಿಯಾಗಿ ಉಲ್ಟಾ ತಿರುಗಿದ್ರೆ ಸರಿ ಬರಲ್ಲ, ಹೊಡೆದಾಕೋದಂತೂ ಪಕ್ಕ ಹೊಡೆದಾಕೋಣ ಅಂತ ಹೇಳಿ ರೆಡಿ ಆಗ್ತಾರೆ. ಹಾಗೆ ರೆಡಿ ಆದವರು 15 ಲಕ್ಷ ಅಮೌಂಟನ್ನು ಬಸವರಾಜ್ ಏನು ಮಾಡೋದಪ್ಪ ಸಾಹೇಬ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ವಿನಯ್ ಕುಲಕರ್ಣಿ ಅವರಿಂದ ಒಂದು 6 ಲಕ್ಷ ಅಮೌಂಟು 15 ಲಕ್ಷದಷ್ಟು ಅಮೌಂಟನ್ನು ಫಸ್ಟ್ ಇಸ್ಕೊಂತಾರೆ. ಅದಾದಮೇಲೆ 6 ಲಕ್ಷದಷ್ಟು ಅಮೌಂಟ್ಗಳನ್ನು ವಿಟ್ನೆಸ್ ಆಗಿರ್ತಕ್ಕಂಥ ಪಾಟೀಲ್ರಂತ ಇದ್ದಾರೆ ಅವರಿಗೆ ಕೊಟ್ಟು ಅಲ್ಲಿಂದ ದಿನೇಶ್ ಆಗಿ ಹರ್ಷಿತ್ರಿಗೆ ಅಲ್ಲಿಂದ ಕೊಲೆಗಾರರು ಏನಿದ್ದಾರೆ ಅವರಿಗೆ ಕೊಟ್ಟು ಅಲ್ಲಿಂದ ಕಳಿಸ್ಕೊಡ್ತಾರೆ. ಇಲ್ಲಿ 6 ಲಕ್ಷ ಸೆಟ್ಲ್ಮೆಂಟ್ ಆಯಿತು. ಉಳಿದಿರ್ತಕ್ಕಂಥ ಅಮೌಂಟ್ಗಳನ್ನು ಇಲ್ಲಿ ಮುತ್ಗಿ ಜೇಬ್ಗಿಳಿಸ್ಕೊಂತಾರೆ. ಹಿಂಗೆಲ್ಲ ಆದಮೇಲೆ ಬಸವರಾಜ್ ಮುತ್ಗಿ 12ನೇ ತಾರೀಕು 6ನೇ ತಿಂಗಳು 2016 ಅಂಕಿತಾ ರೆಸಿಡೆನ್ಸಿಯಲ್ಲಿ ಅಲ್ಲೇ ಉಳ್ಕೊಂತಾರೆ. ದುಡ್ಡು ಗಿಡ್ಡೆಲ್ಲ ಇಟ್ಕೊಂಡು ಅದನ್ನ ಏನು ಬಂಡಲ್ನ ತಲೆ ಕೆಳಗಿಟ್ಕೊಂಡು ಆರಾಮಾಗಿ ಮಲಗಿರ್ತಾರೆ. ಹಿಂಗೆ ಮಲಗಿದ್ದ ಟೈಮಲ್ಲೇ ಧಾರವಾಡಕ್ಕೆ ಬರ್ತಾರೆ. ಅದಾದ್ಮೇಲೆ ಅಲ್ಲಿಂದ ಬಂದು ಹೊರಗಡೆ ಬಂದು ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದು ಆರೋಪಿಗಳು ಏನು ಮಾಡ್ತಾರೆ, ಸಂತೋಷ್ ಸೌದತ್ತಿ
ಮತ್ತೆ ವಿಕಾಸ್ ಅಂತ ಹೇಳಿ ಇಬ್ಬರನ್ನು ಕೂಡ ಸರಸ್ವತಿ ಸರಸ್ವತಿಪುರದ ಬಂಗಲಿಗೆ ಕರ್ಕೊಂಡು ಬರ್ತಾರೆ. ಅದಾದಮೇಲೆ 14ನೇ ತಾರೀಕು 6ನೇ ತಿಂಗಳು ಏನಿರುತ್ತೆ 2016ರಂದು ಯೋಗೇಶ್ ಗೌಡ್ರನ್ನ ಕೊಲ್ಲು ಯೋಜನೆಯನ್ನು ರೂಪಿಸ್ತಾರೆ. ಆದರೆ ಆ ದಿನ ವಿನಯ್ ಕುಲಕರ್ಣಿ ಏನಿದ್ದಾರೆ ಅವರ ಡೈರಿಯ ವ್ಯಾನು ಆ ಒಂದು ಜಿಮ್ನ ಬಳಿಯಲ್ಲಿ ಹಾದು ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಸಮಸ್ಯೆಗಳಾಗ್ತಾವಪ್ಪ, ಬೇಡ ವಿನಯ್ ಕುಲಕರ್ಣಿ ಅವ್ರ ಹೆಸರುಗಳೆಲ್ಲ ಕೇಳಿಬಂದ್ರೆ ಕಷ್ಟ ಆಗುತ್ತೆ. ಈ ಹಿಂದೆ 2-3 ಸಭೆ ಸಮಾರಂಭದಲ್ಲೆಲ್ಲ ಗಲಾಟೆಗಳಾಗಿದ್ದಾವೆ. ಆ ಸಭೆ ಸಮಾರಂಭದ ವಿಚಾರದಲ್ಲಿ ಏನಾದ್ರು ಇವ್ರದ್ದೆಲ್ಲ ಕೈವಾಡ ಇರ್ಬೋದು, ಅಥವಾ ಯೋಗೇಶ್ ಗೌಡ್ರ ಜೊತೆ ಏನಾದ್ರು ಕೈ ಮಿಲಾಯಿಸುವಂತಹ ಕೆಲಸಗಳಾಗಿದ್ದಾವೆ. ಆ ಕಾರಣಕ್ಕೋಸ್ಕರ ರಾಜಕೀಯ ಉದ್ದೇಶ ಇರ್ಬೋದಾ ಅಂತೇಳಿ ಯೋಚನೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಆ ದಿವಸ 14ನೇ ತಾರೀಕು ಅಲ್ಲಿಗೆ ಡ್ರಾಪ್ ಮಾಡ್ತಾರೆ. ಬೇಡ, ಇದು ಅಲ್ಲಿ ವಿನಯ್ ಕುಲಕರ್ಣಿ ಅವರ ಈ ಒಂದು ಡೈರಿಯ ವ್ಯಾನ್ ಎಲ್ಲ ಅಲ್ಲಿ ಹೋಗ್ತಾ ಇದೆ, ಅದು ಸಮಸ್ಯೆಗಳಾಗ್ತವೆ ಅಂತ. ಅದನ್ನೆಲ್ಲ ಈ CBI ಎನ್ಕ್ವೈರಿ ಟೈಮಲ್ಲಿ ಆ ಒಂದು CCTVಗಳನ್ನು 14ನೇ ತಾರೀಕು ಇವರೆಲ್ಲ ಓಡಾಡಿರೋದು, ಮತ್ತೆ ಆ ಕಾರ್ನಲ್ಲಿ ಓಡಾಡಿದ್ದು, 2 ವೀಲರಲ್ಲಿ ಓಡಾಡಿರ್ತಕ್ಕಂಥ CCTVಗಳನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು CBI ಅಧಿಕಾರಿಗಳು ನಂತರದಲ್ಲಿ 2019 ನಂತರದಲ್ಲಿ ಮಾಡ್ತಾರೆ. ಅದು ಬೇರೆ ವಿಚಾರ. ಇನ್ನು ಅದೇ ರೀತಿಯಾಗಿ CCTV ದೃಶ್ಯಗಳಿಗೂ ಮತ್ತೆ ಹಾರ್ಡ್ ಡಿಸ್ಕ್ಗಳು ಕೂಡ ಆ ಟೈಮ್ದು ಎಲ್ಲ ಕೂಡ ಕಲೆಕ್ಟ್ ಮಾಡುವಂತಹ ಕೆಲಸಗಳನ್ನು ಆ ಟೈಮಲ್ಲಿ ಮಾಡಲಾಗುತ್ತೆ. ಇನ್ನು ಏನು ಮಾಡೋದು, ಈಗ ಮುಂದಿನ ದಿನಗಳಲ್ಲಿ 15ನೇ ತಾರೀಕು ಮಾರನೇ ದಿವಸ ಬಂತು. ಹೆಂಗೆ ಹತ್ಯೆ ಮಾಡಬೇಕು, ಈ ರೀತಿಯಾಗಿ ಪ್ರತಿ ದಿವಸನೂ ಕೂಡ ಮುಂದೂಡ್ಕೊಂಡು ಹೋದರೆ ಸರಿ ಬರಲ್ಲ, ಹೆಂಗಾರು ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕಂತಾರೆ. ಅದಕ್ಕೆ ಫಸ್ಟಿಗೆ ಮುತ್ಗಿ, ವಿಕ್ರಮು, ಕೀರ್ತಿ, ವಿನಾಯಕ ಏನು ಆರೋಪಿಗಳೇನಿದ್ದಾರೆ ಅವರೆಲ್ಲ KCD ಸರ್ಕಲ್ ಬಳಿಯಲ್ಲಿ 15ನೇ ತಾರೀಕು ಬಂದು ಸೇರ್ಕೊಂಡು ಅಲ್ಲೆಲ್ಲ ಮಾತುಕತೆಯನ್ನು ಮಾಡ್ತಾರೆ. ಅದರಲ್ಲಿ ಮಹಾಬಲೇಶ್ವರ ಅಂತ ಮುಡುಕ ಅಂತ ಹೇಳಿ ಅವನ ಹೆಸರು, ಆ ಅಡ್ಡ ಹೆಸರು. ಅವನು ಅಲ್ಲಿ ಏನು ಮಾಡ್ತಾನೆ, ಪ್ರತಿಯೊಂದನ್ನು ಕೂಡ ಮಾಹಿತಿಗಳನ್ನು ಕೊಡೋದು. ಯೋಗೇಶ್ ಗೌಡ ಎಲ್ಲಿ ಹೋದ್ರು, ಏನು ಎತ್ತ, ಈಗ ಜಿಮ್ ಬಂದ್ರ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ಉಳಿದಂಥ ಆರೋಪಿಗಳಿಗೆ ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಹಿಂಗೆ ಟವೇರಾ ಕಾರ್ನಲ್ಲಿ ಸಂದೀಪ ಹಾಗೆ ಬರ್ತಾನೆ. ಆ ಉಳಿದಂತೆ ಆರೋಪಿಗಳು ಅಲ್ಲಿ ಬೇರೆ ಬೇರೆಯವರು ಇದ್ದಾರೆ, ಅಶ್ವತ್ಥನ್ ಟೀಮ್ ಏನಿದೆ ಅವ್ರನ್ನು ಕೂಡ ಕರ್ಕೊಂಡು ಬರುವಂತಹ ಕೆಲಸವನ್ನು ಸಂದೀಪ ಮಾಡ್ತಾನೆ. ಹಿಂಗೆ CCTV ದೃಶ್ಯಾವಳಿಯಲ್ಲಿ ಅದು ಕೂಡ CCTVಲಿ ಕ್ಯಾಪ್ಚರ್ ಆಗುತ್ತೆ. ಇಲ್ಲಿ ಪ್ರಮುಖ ಆರೋಪಿಗಳಾಗಿರ್ತಕ್ಕಂಥ ಬೆಂಗಳೂರು ರೌಡಿ ಶೀಟರ್ಗಳೇನಿದ್ದಾರೆ ಸಂತೋಷ, ಹರ್ಷಿತಾ, ಬೆಳಿಗ್ಗೆ 6:46 ಏನು ಸಪ್ತಾಪುರ ಪೋಸ್ಟ್ ಆಫೀಸ್ ಹತ್ರ ಉದಯ್ ಜಿಮ್ಗೆ ಹೋಗ್ತಾ ಇರೋದು ಪಕ್ಕ ಆಗುತ್ತೆ. ಯೋಗೇಶ್ ಗೌಡ್ರು ಆಗಮನ ಆಗುತ್ತೆ ಒಳಗಡೆ. 15ನೇ ತಾರೀಕು 6ನೇ ತಿಂಗಳು 2016 ಬೆಳಿಗ್ಗೆ ಶಾರ್ಪ್ 7:36ಕ್ಕೆ ಯೋಗೇಶ್ ಗೌಡ್ರು ಬಿಳಿ ಬಣ್ಣದ ಇನೋವಾ ಕಾರ್ನಲ್ಲಿ ಅಲ್ಲಿ ಜಿಮ್ಗೆ ಹೋಗಿ ಕೂತ್ಕೊಂತಾರೆ. ಆವಾಗ ಸಂತೋಷ ಏನಿರ್ತಾನೆ ರೌಡಿ ಶೀಟರು, ಸಂತೋಷ, ಹರ್ಷಿತಾ ಇಬ್ಬರು ಕೂಡ ಹರಿತವಾದಂತಹ ಚಾಕುಗಳನ್ನು ಮತ್ತೆ ಮಚ್ಚಿಗಳನ್ನು ಹಿಡ್ಕೊಂಡು ಏಕಾಏಕಿಯಾಗಿ ಈ ಯೋಗೇಶ್ ಗೌಡ್ರ ಮೇಲೆ ಅಲ್ಲಿಯನ್ನು ಮಾಡ್ತಾರೆ. ಅವರ ಕತ್ತು ಭಾಗ, ಎದೆ ಭಾಗಕ್ಕೆ ಜೋರಾಗಿ ಬೀಳ್ತಾ ಇದ್ದಂಗೆ ಏಟ್ಗಳು, ಅಲ್ಲೇ ಕುಸ್ತು ಬೀಳ್ತಾರೆ, ರಕ್ತ ಸಿಕ್ತವಾಗಿ ಅಲ್ಲೇ ಸಾವನ್ನಪ್ತಾರೆ. ಇದಾದ ಮೇಲೆ ಏನು ಮಾಡೋದು ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸವನ್ನು ಆ ವ್ಯಕ್ತಿಗಳು, ಸಂತೋಷ ಹಾಗೆ ಹರ್ಷಿತ ಆರೋಪಿಗಳು ಮಾಡ್ತಾರೆ. ಇದೆಲ್ಲ ಆಯಿತು. ಈ CBI ಇನ್ವೆಸ್ಟಿಗೇಷನ್ನಲ್ಲಿ ಈ ವಿಚಾರಗಳು ಮತ್ತು CCTVಗಳು ಯಾರು ಹೊಡೆದ್ರು, ಏನು ಎತ್ತ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ವಿಕಾಸ್ ಕಲಬುರ್ಗಿ ಅಂತ ಹೇಳಿ ಆತ ಆರೋಪಿ ನಂಬರ್ 18. ಆತ ಆರೋಪಿ ನಂಬರ್ 1 ಅಂದರೆ ಮುತ್ತಿಗೆ ಏನಿರ್ತಾನೆ, ಅದೇ ರೀತಿಯಾಗಿ ಇನ್ನೊಬ್ಬ ಆರೋಪಿಗಳ ಜೊತೆ ಸಂಪರ್ಕದಲ್ಲಿ ನಿರಂತರವಾಗಿರ್ತಾನೆ. ಧಾರವಾಡದ ಸರಸ್ವತಿಪುರದಲ್ಲಿ ಮನೆಯಲ್ಲಿ ಆರೋಪಿ ದಿನೇಶ ಹಾಗೆ ಹರ್ಷಿತನ ಜೊತೆ ಅಲ್ಲೇ ಇದ್ಕೊಂಡು ಅವರಿಗೆ ಲಾಜಿಸ್ಟಿಕ್ ಸಹಾಯ ಮಾಡ್ತಾನೆ. ಅಂದರೆ ಹೆಂಗೆ ಮಾಡಬೇಕು, ಏನು ಎತ್ತ ಎಲ್ಲ ರೀತಿಯ ಐಟಮ್ಗಳನ್ನು ತಂದು ಕೊಡೋಕೆ ಮಾಡೋಕ್ಕೆ ಎಲ್ಲ ಶುರು ಮಾಡ್ತಾನೆ. ಇನ್ನು ಬಿಳಿ ಬಣ್ಣದ ಮಾಸ್ಟ್ರೋ ಸ್ಕೂಟರ್ ಅಂದರೆ ಈ ಹತ್ಯೆಗೆ ಬಳಸುವಂತಹ ಕೆಲಸವನ್ನು ಕೂಡ ವಿಕಾಸ್ ಮಾಡ್ತಾನೆ. ಅಂದರೆ ತನ್ನ ವೆಹಿಕಲ್ ಏನಿದೆ ಅದರ ನಂಬರ್ ಬಂದು KF25 EU 2609 ಅಂತ ಹೇಳಿ ಆ ನಂಬರ್ನ ಒಂದು ಬೈಕನ್ನು, ಸ್ಕೂಟರನ್ನು ಕೊಡುವಂತಹ ಕೆಲಸ ಮಾಡ್ತಾರೆ. ಅದನ್ನು ಕೂಡ ಪೊಲೀಸ್ನವರು, ಧಾರವಾಡ ಪೊಲೀಸ್ನವರು ಆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ವಶಕ್ಕೆ ತಗೊಂತಾರೆ. ಬಟ್ ಅದಾದಮೇಲೆ ಆ ಬಾಂಡ್ನ ಮೂಲಕ ಅದನ್ನು ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ನಂತರ ಇನ್ವೆಸ್ಟಿಗೇಷನ್ ಟೈಮಲ್ಲೂ ಗೊತ್ತಾಗ್ಬಿಡುತ್ತೆ ವಿಕಾಸ್ ಕಲಬುರ್ಗಿ ಏನಿದ್ದಾನೆ ಎಲ್ಲ ಆರೋಪಿಗಳ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದ. ಮುತ್ತಿಗೆ, ಕೀರ್ತಿ ಮತ್ತು ವಿನಾಯಕ ಕಪ್ಪು ಬಣ್ಣದ ಶೆವ್ರಲೆಟ್ ಕಾರ್ನಲ್ಲಿ ಅಪರಾಧ ಸ್ಥಳವನ್ನು ದಾಟಿ ಯೋಗೇಶ್ ಗೌಡ್ರ ಹತ್ಯೆ ನಡೆದಿರೋ ದೃಢಪಡಿಸ್ಕೊಡ್ತಾರಂತೆ. ಅಂದರೆ ಫೈನಲ್ ಆಗಿ ಹಿಂಗಾಗಿದೆ, ಹೌದು ಇವ್ರ ಕೊಲೆ ಆಗಿದೆ ಅಂತ ಹೇಳಿ ಪಕ್ಕ ಮಾಡ್ಕೊಂತಾರೆ. ಅಲ್ಲಿಂದ 15ನೇ ತಾರೀಕೆ ಅಪರಾಧ ನಡೆದ ನಂತರ ಧಾರವಾಡದಿಂದ ತಪ್ಪಿಸ್ಕೊಳ್ಳುವಾಗ ವಿಕಾಸ್ ಕಲಬುರ್ಗಿ ಅವರು ಮುತ್ತಿಗೆ ಮತ್ತು ಇನ್ನೊಬ್ಬ ಆರೋಪಿಗಳ ಜೊತೆ ಶರಣಾಗೋಕೆ ಅಂತ ಹೇಳಿ ಅವರೊಂದಿಗೆ ಎಲ್ಲ ಫಿಕ್ಸ್ ಮಾಡ್ಕೊತಾರೆ. ಈ ರೀತಿಯಾಗಿ ಉಳಿದಿದ್ದ ಆರೋಪಿಗಳು ಆಯಿತು ಇವಾಗ ಕೊಲೆ ಮಾಡಿ ಹೋದರು,
ಮುತ್ತುಗಿ ಮತ್ತು ಅವ್ರ ಟೀಮ್ ಏನಿದೆ 5 ಜನ ಅವರೆಲ್ಲ ಸೇರ್ಕೊಂಡು ಅಲ್ಲಿ ಆರೋಪಿಗಳು ಸರೆಂಡರ್ ಆಗಬೇಕು ಅಂತ ಹೇಳಿ ಪ್ಲಾನ್ ಹಾಕಂತಾರೆ. ಹಿಂಗೆ ಪ್ಲಾನ್ ಹಾಕೊಂಡು ವಿಕಾಸ್ ಕಲಬುರ್ಗಿ ಮತ್ತು ಸಂತೋಷ್ ಸವದತ್ತಿ ಅವರು ಆರೋಪಿಗಳೇನಿದ್ದಾರೆ ವಾಹನಗಳನ್ನ ಅಡಗಿಸಿರುವಂತ ತೊಡಗ್ತಾರೆ. ಅಂದ್ರೆ ಇದೆಲ್ಲ ಒಂದ್ ಕಡೆ ಇದಾಯ್ತು, ಮರ್ಡರ್ ಮಾಡಿ ಆಯ್ತು ಅಂತ ಹೇಳಿ ತಮ್ಮ ಗಾಡಿನೆಲ್ಲ ಒಂದ್ ಕಡೆ ಅಡಗಿಸಿಡ್ಬೇಕು ಅಂತ ಹೇಳಿ ಕಪ್ಪು ಬಣ್ಣದ ಶೆವ್ಲೆಟ್ ಕಾರು KA25P 8526 ಹಾಗೆ ಬಿಳಿ ಬಣ್ಣದ ಟವೇರಾ ಕಾರು KA25D0420 ಮತ್ತು ಬಿಳಿ ಬಣ್ಣದ ಮಾಸ್ಟ್ರೋ ಸ್ಕೂಟರ್ಗಳನ್ನ ಇದೆಲ್ಲದನ್ನು ಕೂಡ ಅಡಗಿಸಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಕೊಲೆ ಮಾಡಿದ ಮೇಲೆ ಅಡಗಿಸಿಡುವಂತಹ ಕೆಲಸಗಳೆಲ್ಲ ಮಾಡೇ ಮಾಡ್ತಾರೆ. ಅದೇ ರೀತಿಯಾಗಿ ಮಾಡಿದ್ದಾರೆ. ಹಿಂಗೆ ವಿಕಾಸ್ ಕಲಬುರ್ಗಿ ಏನಿರ್ತಾನೆ ಆತನ ಬಂಧನ ಆಗುತ್ತೆ, ತನಿಖೆಯಿಂದ ಒಪ್ಕೊಳ್ತಾನೆ. ಹೌದು ಸ್ವಾಮಿ, ನಾನು ಸ್ವಲ್ಪ ದಿವಸ 1 ತಿಂಗಳ ಕಾಲ ನಾನು ಅಡ್ಕೊಂಡಿದ್ದೆ ಹಂಗೆ ಹಿಂಗೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ, ಅಂದ್ರೆ ಕೊಲೆ ನಡೆದು 1 ತಿಂಗಳಾದ್ಮೇಲೆ ಆತ ತಗ್ಲಾಕಂತ ಹೇಳ್ತಾನೆ ಕತೆಗಳನ್ನ. ಆ ಕತೆಗಳನ್ನ ಕಟ್ಟುವಂತಹ ಕೆಲಸಗಳನ್ನು ಪೊಲೀಸರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಹಿಂಗೆ ಮುಂದುವರಿಯುತ್ತೆ. ಮುತ್ತುಗಿ ಹಾಗೆ ವಿಕಾಸ್ ಆರೋಪಿಗಳೇನಿರ್ತಾರೆ ಈ ಯೋಗೇಶ್ ಗೌಡ್ರನ್ನ ಕೊಲ್ಲು ಯೋಜನೆಯನ್ನ ರೂಪಿಸ್ತಾರೆ. ಬಸವರಾಜ್ ಮುತ್ಗಿ ಅವರು ಕೀರ್ತಿ ಕುಮಾರ ಹಾಗೆ ವಿನಾಯಕ ಕಟ್ಟಿಗೆ ಅವರೊಂದಿಗೆ ಧಾರವಾಡದ KCD ವೃತ್ತದ ಬಳಿ ಬರ್ತಾರೆ. ಇತರರು ವಿಕಾಸ್ ಕಲಬುರ್ಗಿ ಅವರ 2 ಅಂದ್ರೆ ದ್ವಿಚಕ್ರ ವಾಹನ ಅಂದ್ರೆ ಬೈಕ್ ಏನಿರುತ್ತೆ ಮತ್ತು ವಿಕ್ರಮ್ ಬಳ್ಳಾರಿ ಅವರ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬರ್ತಾರೆ. ಸಂತೋಷ್ ಸವದತ್ತಿ ಮತ್ತು ಅಶ್ವಥ್ ಅದೇ ಸ್ಪ್ಲೆಂಡರ್ ಬೈಕ್ ನಲ್ಲಿ ಪ್ರಯಾಣಿಸ್ತಾರೆ. ಇತರ ಆರೋಪಿಗಳಾಗಿರ್ತಾರೆ ಸಂದೀಪ್ ಸವದತ್ತಿ ಚಾಲನೆ ಮಾಡ್ತಾರೆ, ಅಂದ್ರೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಟವೇರಾ ಕಾಲ್ನಲ್ಲಿ ಜಿಮ್ ಹತ್ರ ತಲುಪ್ತಾರೆ. ಹಿಂಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡೆ ಇದೇ ರೀತಿಯಾಗಿ ಒಂದು ಟೀಮು ಸಂತೋಷನ ಟೀಮ್ ಏನಿದೆ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಅದಾದ ಮೇಲೆ ಏನು ಈ ವ್ಯಕ್ತಿ ಮುತ್ತಿಗೆ ಏನಿರ್ತಾನೆ, ಮುತ್ತಿಗೆ ನೇರವಾಗಿ ಹೋಗಿ ಈಗ ಸರೆಂಡರ್ ಆಗುವಂತಹ ಕೆಲಸವನ್ನು ಮಾಡ್ತಾನೆ. ಇದಾದ ಬಳಿಕ ಇನ್ವೆಸ್ಟಿಗೇಷನ್ನು ಅಲ್ಲಿಗೆ ಮುಕ್ತಾಯ ಆಗಲ್ಲ. ಪೊಲೀಸ್ನವರು ಎಲ್ಲ ರೀತಿಯಲ್ಲೂ ಕೂಡ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಒಬ್ಬ ಶಾಸಕ ಈ ರೀತಿಯಾಗಿ ಇನ್ವಾಲ್ವ್ಮೆಂಟ್ ಇರೋದು ಸರಿ ಆಗಲ್ಲ, ಅದಲ್ಲದೆ ಸರ್ಕಾರ ಕೂಡ ಇದೆ, ನಾವು ಇದನ್ನ ಅಲ್ಲಿಗೆ ಬಗೆಹರಿಸಬೇಕು ಅಂತ ಹೇಳಿ ಲೆಕ್ಕಾಚಾರ. ಇಲ್ಲಿಗ ಒಂದು ಟೀಮು ಅಶ್ವತ್ಥ ಸಂತೋಷನ ಟೀಮು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುತ್ತೆ. ಅದಾದ್ಮೇಲೆ ಬಸವರಾಜ್ ಏನು ಮುತ್ತಿಗೆ ಏನಿರ್ತಾನೆ ಆತ ಹಾಗೆ ಆತನ ಜೊತೆ ಇರ್ತಕ್ಕಂಥ 5 ಜನನು ಕೂಡ ಹೋಗಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ. ಎಲ್ಲ ಗಾಡಿಗಳನ್ನು ವಶಕ್ಕೆ ತಗೊಳ್ಳುವಂತಹ ಕೆಲಸಗಳು ಮಾಡ್ತಾರೆ. ಅದೇ ಟೈಮಲ್ಲಿ ಬೇರೆ ಬೇರೆ ಏನು ಮಾರ್ಕ್ ಆಯುಧಗಳು ಏನಿರ್ತಾರೆ ಆರೋಪಿಗಳು ತೆಗೆದುಕೊಂಡು ಹೋದಂಥದ್ದು ಆ ಟೈಮಲ್ಲಿ ಕೊಚ್ಚಿರ್ತಾರಲ್ಲ ಅಂಥ ಆಯುಧಗಳನ್ನು ಆ ಆರೋಪಿಗಳು ತೆಗೆದುಕೊಂಡು ಹೋಗಿರ್ತಾರೆ. ಇದಕ್ಕೆ ರಕ್ತ ಸಿಕ್ತವಾಗಿರ್ತಕ್ಕಂಥ ಆತನ ದೇಹದಿಂದ ರಕ್ತವನ್ನು ತೆಗೆದು ನಂತರದಲ್ಲಿ ಬೇರೆ ಆಯುಧಗಳನ್ನು, ಅಂದರೆ ಯಾವುದೋ ಡಮ್ಮಿ ಆಯುಧಗಳೇನಿರ್ತವೆ ಅದಕ್ಕೆ ಅದನ್ನ ಲೇಪಿಸಿ ನಂತರದಲ್ಲಿ ಅದನ್ನ ಸರೆಂಡರ್ ಮಾಡುವಂಥದ್ದು, ಅದನ್ನು ಕೊಡುವಂಥದ್ದು. ಪೊಲೀಸ್ನವರು ಕೂಡ ಅದನ್ನು ಸೀಸ್ ಮಾಡ್ಕೊಂಡು ತಣ್ಣಗಾಗ್ತಾರೆ. ಪೊಲೀಸ್ನವರಲ್ಲಿ ಅಲ್ಲಿ ಚನ್ನಕೇಶವ ಅಂತ ಹೇಳಿ ಆವಾಗಿನ ಇನ್ಸ್ಪೆಕ್ಟರ್ ಇರ್ತಾರೆ. ಆ ಇನ್ಸ್ಪೆಕ್ಟರ್ ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದು ಎಲ್ಲ ರೀತಿಯಲ್ಲೂ ನೋಡ್ಕೊಳ್ಳುವಂತಹ ಕೆಲಸಗಳು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ACPನೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಾರೆ. ವ್ಯವಹಾರಗಳು ಏನು ಎತ್ತ, ನನಗೆ ಎಷ್ಟು ಕೊಡಬೇಕು ಏನು ಎತ್ತ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಆವಾಗಲೇ ಒಂದು 7-8 ಲಕ್ಷದಷ್ಟು ಅಮೌಂಟ್ಗಳನ್ನು ಇಬ್ಬರು ಕೂಡ ಪಡಿತಾರೆ. ಪಡೆದಾದ್ಮೇಲೆ ಅಲ್ಲಿ ಡಿಸ್ಟಿಕ್ಕಲ್ಲಿ ಕಾಸು ಮಾಡೋದೇ ಕಷ್ಟ. ಇಂಥ ಒಂದು ಕೇಸ್ ಸಿಕ್ಕರೆ ಸಾಕು, ವ್ಯವಹಾರ ಮಾಡ್ಕೊಂಡು ತಣ್ಣಗಾಗೋಣ, ತಾವು ಏನು ಕಾನೂನು ಸುವ್ಯವಸ್ಥೆ ಅಥವಾ ಕ್ರಿಮಿನಲ್ಗಳನ್ನ ಬಗ್ಗು ಬಡ್ದು ಒಳಗಡೆ ಹಾಕಬೇಕು ಅನ್ನೋ ಆಲೋಚನೆಗಳು ಅವರಿಗೆ ಯೋಚನೆಗಳಿಲ್ಲ. ಚನ್ನಕೇಶವನಿಗೆ ದುಡ್ಡಾದ್ರೂ ಸಾಕು, ಪೊಲೀಸ್ ಇಲಾಖೆಯಲ್ಲಿ ಒಂದು ಕೆಲಸ ಸಿಕ್ಕಿದೆ, ಈ ಗುಲಾಮ್ಗಿರಿಕ್ಕಿಂತ ವ್ಯವಹಾರಗಳನ್ನು ಮಾಡ್ಕೊಂಡು ಆರಾಮಾಗಿದ್ದು ತನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಂಡಿರೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ವ್ಯವಹಾರ ಮಾಡ್ಕೊಂಡಿರ್ತಾರೆ. ಹಿಂಗೆಲ್ಲ ಆದ ಟೈಮಲ್ಲೇ ವ್ಯವಹಾರಗಳು ನಡೀತವೆ, ಅಲ್ಲಿ ಎಲ್ಲ ಕೇಸ್ಗಳು ಮುಗಿತವೆ ಅಂತ ಎಣಿಸ್ಕೊಂತಾರೆ. ಆದರೆ ಇದು ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯೋಗೇಶ್ ಗೌಡ್ರು, ಕೊಲೆ ಆಗಿರ್ತಕ್ಕಂಥ ಯೋಗೇಶ್ ಗೌಡ್ರು, ಅವರ ಫ್ಯಾಮಿಲಿ ಮೆಂಬರ್ಸು, ಅದರಲ್ಲೂ ಕೂಡ ಗುರುನಾಥ್ ಅವರ ಅಣ್ಣ ಏನಿದ್ದಾರೆ ಗುರುನಾಥ್ ಅವರು ಇದಕ್ಕೆ ಮತ್ತಷ್ಟು ವೇಗವಾಗಿ ಅಲ್ಲಿ ಒಳಗಡೆ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅದಕ್ಕೆಲ್ಲ ಸಾಮಾಜಿಕ ಹೋರಾಟಗಾರರು ಮುಂದಾಗ್ತಾರೆ. ಅದಾದಮೇಲೆ 2019 BJP ಗೌರ್ಮೆಂಟ್ ಬರುತ್ತೆ. BJP ಗೌರ್ಮೆಂಟ್ ಬರ್ತಾ ಇದ್ದಂತೆ ಏನು ಮಾಡೋದು, ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಇನ್ವೆಸ್ಟಿಗೇಷನ್ CBIಗೆ ಹೋಗುತ್ತೆ. CBI ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತೆ ಇದೀಗ 2021 ಟ್ರಯಲ್ ಶುರುವಾಗುತ್ತೆ. ಟ್ರಯಲ್ ಶುರುವಾಗಿ 2026 ಇದೀಗ ವಿನಯ್ ಕುಲಕರ್ಣಿ ಯಾರು ಶಾಸಕರೇನಿದ್ದಾರೆ ಅವರು ಹಾಗೆ ಅವರ ಜೊತೆ ಇರ್ತಕ್ಕಂಥ 16 ಮಂದಿಗೆ ಈಗ ಜೀವಾವಧಿ ಶಿಕ್ಷೆನೂ ಕೂಡ ಆಗಿದೆ. ಜೀವಾವಧಿ ಶಿಕ್ಷೆ ಅದಾದ ಮೇಲೆ ಒಬ್ಬ ಚನ್ನಕೇಶವ ಅಂತ ಹೇಳಿ ಇನ್ಸ್ಪೆಕ್ಟರ್ ಇದ್ದಾನೆ, ಆತನ ಮೇಲೂ ಕೂಡ ಈಗ ಆತನಿಗೂ ಕೂಡ ಒಂದು 7 ವರ್ಷದ ಸಜೆ, ಅದೇ ರೀತಿಯಾಗಿ 30,000 ದಂಡವನ್ನು ವಿಧಿಸುವಂತಹ ಕೆಲಸವನ್ನು ಕೋರ್ಟ್ ಮಾಡಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೊಲೆ
ದುರುದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ರಾಜಕೀಯವಾಗಿ ಯೋಗೇಶ್ ಗೌಡ ಬೆಳಿತಾನೆ. ಆ ಕಾರಣಕ್ಕೋಸ್ಕರ ಯೋಗೇಶ್ ಗೌಡ 2-3 ಬಾರಿ ನನಗೆ ಆವಾಜ್ ಹಾಕಿದ್ದಾನೆ. ಧಾರವಾಡದಲ್ಲಿ ನಾನೆಲ್ಲ ಉಳಗಾಲ ಇಲ್ದಿರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಜನರ ಹತ್ರ ನಾನು ತಲೆ ತಗ್ಸ್ಬೇಕಾಗುತ್ತೆ. ನೆಕ್ಸ್ಟ್ ಎಲೆಕ್ಷನ್ಗೆ ಜಿಲ್ಲಾ ಪಂಚಾಯತಿಯಿಂದ ನೇರವಾಗಿ MLA ಸ್ಥಾನಕ್ಕೆ ಯೋಗೇಶ್ ಗೌಡ ಬಂದು ನಿಂತು ಬಿಡ್ತಾನೆ. ಅವ್ನು ಹೊಡೆದು ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಹೋಗಿ ಕೊಲೆ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ. ಒಟ್ಟಾರೆಯಾಗಿ ಇಂತಹ ಒಂದು ಇನ್ಸಿಡೆಂಟ್ ಅಂದರೆ ಯಾರ್ಯಾರು ಮಾಡಿದ್ರು, ಏನು ಎತ್ತ, A ಟೀಮ್ ಯಾರು, B ಟೀಮ್ ಯಾರು, ನಂತರದಲ್ಲಿ ಹೋಗಿ ಅಲ್ಲಿ ಸರೆಂಡರ್ ಆದಂಥವ್ರು ಯಾರು, ಇಲ್ಲಿ ಯಾವ ರೀತಿಯಾಗಿ ಮೊಬೈಲ್ಗಳನ್ನು ಖರೀದಿ ಮಾಡಿದ್ರು, ಮತ್ತು ಯಾವ್ಯಾವ ರೀತಿಯಲ್ಲಿ ಪ್ಲ್ಯಾನ್ಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಪೊಲೀಸರನ್ನ ಇನ್ವಾಲ್ವ್ ಮಾಡ್ಕೊಳ್ಳುವಂತಹ ಕೆಲಸವನ್ನು ಮುತ್ತಿಗೆ ಮಾಡ್ತಾರೆ. ಮುತ್ತಿಗೆಯವ್ರ ಜೊತೆ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹಣಕಾಸಿನ ಸಹಾಯ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲೂ ಸಹಾಯಗಳನ್ನು ಮಾಡುವಂತಹ ಕೆಲಸಗಳನ್ನು ಇಲ್ಲಿ ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ವಿನಯ್ ಕುಲಕರ್ಣಿ ಅವರು ಎಲ್ಲ ರೀತಿಯ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸರ್ಕಾರದಲ್ಲಿ ಎಲ್ಲ ಮುಗಿಸ್ಬಿಡೋಣ ಅನ್ನೋ ಪ್ಲ್ಯಾನಲ್ಲೇ ಹೋದರು. ಆದರೆ ಈ ರೀತಿಯಾಗಿ ಮುಗಿಸಿದ್ದಕ್ಕೆ ಒಂದಲ್ಲ ಒಂದು ಏನು ಚಾಪೆ ಕೆಳಗೆ ನುಗ್ಗೋಕೆ ಹೋದರೆ CBIನವರು ರಂಗೋಲಿ ಕೆಳಗೆ ನುಗ್ಗುವಂತಹ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯಾಗಿ ಸಣ್ಣ ಸಣ್ಣ ಸಾಕ್ಷಿಗಳೇನಿದ್ದಾವೆ ಪ್ರೀ ಪ್ಲ್ಯಾನ್ ಇಲ್ಲದೇನೆ ಎಲ್ಲ ರೀತಿಯಲ್ಲೂ ಕೂಡ ಮರ್ಡರ್ ಮಾಡಿದರೆ ಗೊತ್ತಿರುತ್ತೆ ಕಳ್ಳ ಆದವನು ಏನು ಮಾಡ್ತಾನೆ, ಏನಾದ್ರು ಒಂದು ಮಾಡಿ ಪೊಲೀಸರಿಂದ ತಪ್ಪಿಸ್ಕೋಬೇಕು ಅಂತ. ಈಗ ಪೊಲೀಸರೇ ಕಳ್ಳರಾಗಿದ್ರು ಆ ಟೈಮಲ್ಲಿ. ಪೊಲೀಸ್ನವ್ರು ಸೇರ್ಕೊಂಡು ಈ ಕೇಸನ್ನು ಇಲ್ಲಿಗೆ ಮುಗಿಸಿ ಒಂದು ಚಾರ್ಜ್ ಶೀಟನ್ನು ಹೆಂಗೋ ಗಾಳಿಯಲ್ಲಿ ಗುಂಡಾರಿಸಿ ಕೊಟ್ಬಿಡೋಣ ಕೋರ್ಟ್ಗೆ ಅನ್ನೋ ಲೆಕ್ಕಾಚಾರಕ್ಕೆ ಹೋಗ್ತಾರೆ. ಇಲ್ಲಿ ಈ ಮಹಾಬಲೇಶ್ವರ ಅಂತ ಹೇಳಿ ಆತನೇ ಎಲ್ಲ ನೋಡ್ಕೊಂಡಿರ್ತಾನೆ. ಮಹಾಬಲೇಶ್ವರನೇ ತಗೊಂಡು ಬಂದು ಮಾಡ್ದ ಏನು ಫಸ್ಟ್ಗೆ ಅವನ್ನ ಅಟ್ಯಾಕ್ ಮಾಡ್ತಾನೆ ಅಂತೇಳಿ ಹೇಳಿ ಪೊಲೀಸ್ನವರು ಈ ಚಾರ್ಜ್ ಶೀಟಲ್ಲಿ ಬರೆದಿರ್ತಾರೆ. ಮಹಾಬಲೇಶ್ವರ ಬಂದು ಅಲ್ಲಿ ಸರೆಂಡರ್ ಆದಂಥ ಮುತ್ತಿಗೆ ಟೀಮ್ನಲ್ಲಿ ಇರ್ತಕ್ಕಂಥವನು. ಆತ ಆ ದಿವಸ ಇನ್ಫಾರ್ಮೇಷನ್ನು ಇಲ್ಲಿ ಜಿಮ್ಗೆ ಯೋಗೇಶ್ ಗೌಡರು ಬಂದಿದ್ದಾರೆ ಅಂತೇಳಿ ಹೇಳಿ ಅಲ್ಲಿಂದ ಹೋಗುವಂಥ ಕೆಲಸಗಳು ಮಾಡ್ತಾನೆ. ಅದಾದಮೇಲೆ ಆತ ಹುಬ್ಬಳ್ಳಿ ಆ ಜಾಗಕ್ಕೆ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಯಾವುದೋ ಒಂದು ಮನೆಯಲ್ಲಿ ಇರುವಂತಹ ಕೆಲಸಗಳು ಮಾಡ್ತಾನೆ. ಇಲ್ಲಿ ಇದೆಲ್ಲ ಕಥೆಗಳನ್ನು ಹೇಳುವಂಥದ್ದು. ಆದರೆ ಇಲ್ಲಿ ಇನ್ಸಿಡೆಂಟ್ ಆದಾಗ ಆತ ಏನು ಮಹಾಬಲೇಶ್ವರ ಇರೋದಿಲ್ಲ. ಆ ಮಹಾಬಲೇಶ್ವರ ಅದೇ ಟೈಮಲ್ಲಿ ಅರ್ಧ ಗಂಟೆ 1 ಗಂಟೆಯಲ್ಲಿ ಹುಬ್ಬಳ್ಳಿ ಭಾಗಕ್ಕೆ ಹೋಗಿ ಅಲ್ಲಿ ಇರುವಂತಹ ಕೆಲಸಗಳು ಮಾಡ್ತಾನೆ. ಆದರೆ ಪೊಲೀಸ್ನವರು ಇಲ್ಲಿ CDR ತೆಗೆದು ಆ CDRಕ್ಕಿಂತ ಮುಂಚೆ ಆ ದೋಷಾರೋಪ ಪಟ್ಟಿಯಲ್ಲಿ ಬರೆದಿರ್ತಾರಲ್ಲ, ಆ ಬರೆದಿರುವಂತಹ ವಿಚಾರಗಳು ಹೆಂಗಿರುತ್ತೆ, ಈ ರೀತಿಯಾಗಿ ಇನ್ಸಿಡೆಂಟ್ಗಳಾಗಿದ್ದಾವೆ, ಹಿಂಗಾಯಿತು, ದೊಡ್ಡ ಬಲವಾದಂತಹ ಒಂದು ದೊಣ್ಣೆಯಿಂದ ಏನೋ ಯೋಗೇಶ್ ಗೌಡರ ತಲೆಗೆ ಹೊಡೆದು ಈ ಮಹಾಬಲೇಶ್ವರ ಕೊಲೆ ಮಾಡಿದ್ದಾರೆ ಮತ್ತು ಉಳಿದಿರ್ತಕ್ಕಂಥ ವ್ಯಕ್ತಿಗಳು ಕೊಲೆ ಮಾಡಿದ್ದಾರೆ ಅಂತ. ಆ CCTVಯಲ್ಲಿ ಈ ವ್ಯಕ್ತಿಯೂ ಇಲ್ಲ, ಮತ್ತು CDR ಹಾಕಿರ್ತಕ್ಕಂಥದ್ರಲ್ಲೂ ಕೂಡ ಇದರಲ್ಲಿ ಹುಬ್ಬಳ್ಳಿ ಲೊಕೇಶನ್ ತೋರಿಸುತ್ತೆ. ಆ CDRನು ಕೂಡ ಇದ್ರ ಜೊತೆನೆ ಚಾರ್ಜ್ ಶೀಟ್ ಜೊತೆನೆ ಅಂಟಿಸುವಂತಹ ಕೆಲಸವನ್ನ ಈ ಪೊಲೀಸ್ನವರು ಮಾಡಿರ್ತಾರೆ. ಚನ್ಕೇಶವ್ ಮಾಡಿರ್ತಾರೆ. ಈ ಚನ್ಕೇಶವ್ ಮಾಡಿದ್ರಿಂದನೇ ಅದರಲ್ಲಿ ಮೊದಲಿಗೆ ಮೈನಸ್ ಹುಟ್ಟಿದ್ದೆ ಅಲ್ಲಿ. ಅಂದ್ರೆ ಮಹಾಬಲೇಶ್ವರ ಆ ಜಾಗದಲ್ಲೇ ಇಲ್ಲ, ಆದ್ರೆ ಆ ಕೊಲೆ ಮಾಡಿರ್ತಕ್ಕಂಥದ್ದು ಮಹಾಬಲೇಶ್ವರ ಅಂತ ಹೇಳಿ ಹೇಳ್ಕೊಂಡು ಚಾರ್ಜ್ ಶೀಟಲ್ಲಿ ಬರೆದು ಇಲ್ಲಿ CDR ಅನ್ನು ಕೂಡ ಹುಬ್ಬಳ್ಳಿದ CDRಗಳನ್ನ ಇಲ್ಲಿ ಅಂಟಿಸುವಂತಹ ಕೆಲಸಗಳು ಮಾಡಿ ದೊಡ್ಡ ತಪ್ಪನ್ನ ಮಾಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ತನಿಖಾಧಿಕಾರಿಗೆ ಯಾವ ರೀತಿಯಾಗಿ ಒಂದೊಂದೊಂದು ಜೋಡಿಸ್ಬೇಕು, ಯಾವ ರೀತಿಯಾಗಿ ನೀಟಾಗಿ ಕೊಲೆ ಮಾಡಿಸ್ಬೇಕು ಎಲ್ಲದೂ ಕೂಡ ಗೊತ್ತಿರ್ಬೇಕು. ಆದರೆ ಈತನಿಗೆ ಏನು ಗೊತ್ತಿಲ್ಲ, A to Z ಗೊತ್ತಿಲ್ಲ, ಏನು ಮಾಡಬೇಕು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಆದರೆ ದುಡ್ಡು ಬರುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಕುರುಡು ಲೆಕ್ಕಾಚಾರದಲ್ಲಿ ಎಲ್ಲ ಚಾರ್ಜ್ ಶೀಟನ್ನು ಯಾರೋ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥ ಸ್ಟೇಷನ್ ರೈಟ್ರು ಯಾರೋ ಬರ್ದಿರ್ತಾನೆ ಅದಕ್ಕೆ ಸೈನ್ ಮಾಡುವಂಥ ಕೆಲಸಗಳನ್ನು ಸ್ಕೂಟ್ನಿನೂ ಮಾಡಲ್ಲ, ಏನೂ ಇಲ್ಲ. ಅಷ್ಟು ಬೇಗ ಎಲ್ಲ ಸಣ್ಣ ಸಣ್ಣ ಲೂಸ್ ಆಗಿರ್ತಕ್ಕಂಥ ಒಳಗಡೆ ಏನು ಇಲ್ದಿರ್ತಕ್ಕಂಥ ಹುಳ್ಳೆ ಇಲ್ದಿರ್ತಕ್ಕಂಥ ವಿಚಾರಗಳನ್ನು ಎದ್ದು ಕಾಣುವ ರೀತಿಯಲ್ಲಿ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಇನ್ಸಿಡೆಂಟಿಂದ ಗೊತ್ತಾಗುತ್ತೆ ಎಂಥ ವ್ಯಕ್ತಿ ಆಗಿರಲಿ, ವಿನಯ್ ಕುಲಕರ್ಣಿ ಆಗಿರಲಿ, ಅವರ ಮೇಲ್ಗಡೆ ಇರ್ತಕ್ಕಂಥ ವ್ಯಕ್ತಿಗಳೇ ಇರಲಿ ಅಥವಾ ದೊಡ್ಡ ರಾಜಕಾರಣದಲ್ಲಿ ನೆಕ್ಸ್ಟ್ ಲೆವೆಲ್ ಹೆಸರು ಮಾಡದೇ ಇರಲಿ, ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇ. ಕಾನೂನು ಅನ್ನೋ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ಆಗಿರ್ತಾರೆ. ತಪ್ಪು ಮಾಡಿದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿ ಶಿಕ್ಷೆಯನ್ನು ಅನುಭವಿಸಿದ್ದಾರೆ. ಈ ಸಂಚಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ರೀತಿಯಾಗಿ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಒಂದು ಇನ್ಸಿಡೆಂಟ್ನಿಂದ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಕೊಲೆ ಮಾಡಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಮೆರಿಬೇಕು ಅಂತ ಹೋದ್ನೋ ಇದೀಗ ತನ್ನ ಮನೆ ಮಠವನ್ನು ಬಿಟ್ಟು ಈಗ ಜೈಲಲ್ಲಿ ಕಂಬಿ ಎಣಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.